ಅಷ್ಟು ಒಳ್ಳೆ ಗಂಡ ಸಿಗೋದು ನಿಜವಾಗಿಯೂ ನಿನ್ನ ಅದೃಷ್ಟ ಸುವಿಕ್ಷಾ ಅಂತ ತಾಯಿ ಹರ್ಷಗೊಳ್ತಿದ್ರೆ, ಇನ್ನು ನಿಲ್ಸಮ್ಮ ನೀನು ಆತನ ಭಜನೆನ. ಅದರಲ್ಲಿ ಏನು ಅದೃಷ್ಟ ನನ್ನ ಮಣ್ಣು, ಹೀಗೆ ಭಯ ಪಟ್ಕೊಂಡು ಬೆದರಿಸಿ ಮದುವೆ ಮಾಡಿಕೊಡೋದೇ ಅದೃಷ್ಟನಾ? ಆದರೂ ನೀನು ಆತನನ್ನು ಹೊಗಳ್ಬೇಡ, ನನಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ ನೀನು ಈ ರೀತಿ ಮಾಡಿದ್ರೆ. ಸರಿ, ಆ ಮಾತು ಬಿಡು. ಆದರೆ ಒಂದೇ ಒಂದು ವಿಷಯ ಕೇಳ್ತೀನಿ, ಹೇಳು. ನಿನ್ನನ್ನು ಭಯಪಡಿಸಿ ಮದುವೆ ಮಾಡಿಕೊಂಡವನಿಗೆ ಅದೇ ಭಯವನ್ನು ತೋರಿಸಿ ನಿನ್ನನ್ನು ಸ್ವಂತ ಮಾಡಿಕೊಳ್ಳೋದು ದೊಡ್ಡ ವಿಷಯ ಏನಲ್ಲ ತಾನೇ? ಇನ್ಯಾಕೆ ನೀನು ಮುಹೂರ್ತ ಅದು ಇದು ಅಂತ ಹೇಳಿದ ತಕ್ಷಣ ಆತ ನಿಂತು ಹೋದ? ಅದು ಅಂತ ಅನ್ನೋದಕ್ಕೋಗಿ ಹಯಗ್ರೀವ್ ಅಂದು ಹೇಳಿದ ಮಾತು ನೆನಪಿಗೆ ಬಂದು ಸುವಿಕ್ಷಾ ಹಾಗೆ ನಿಂತು ಬಿಡ್ತಾಳೆ. ಏನಾಯಿತು, ಹಾಗೆ ನಿಂತುಬಿಟ್ಟಿಯಲ್ಲ, ಹೇಳು. ಏನಿಲ್ಲಮ್ಮ, ಆ ವಿಷಯನ ಬಿಟ್ಬಿಡು. ಸುವಿಕ್ಷಾ, ನೀನು ಹೇಳೋದ್ರ ಮೇಲೆ ನನ್ನ ಉತ್ತರ ಇರುತ್ತೆ. ನೀನು ಕಷ್ಟಪಡಬಾರ್ದಂತ ತಾಯಿಯಾಗಲ್ಲ, ಒಬ್ಬ ಸ್ನೇಹಿತೆಯಾಗಿ ಕೇಳ್ತಾ ಇದ್ದೀನಿ. ಪರವಾಗಿಲ್ಲ, ಏನಂದ್ರು ಹೇಳು ನನಗೆ. ನಿಜಕ್ಕೂ ತಾಯಿ ಬಳಿ ಏನನ್ನೂ ಬಚ್ಚಿಡಲಾಗದ ಸುವಿಕ್ಷಾ ಸಂಕೋಚವನ್ನು ಬಿಟ್ಟು, ಅದು ಅಮ್ಮ, ಆತ ಏನಂದ ಅಂದರೆ, ಆ ಸಮಯದಲ್ಲಿ ನಾನು ನಿನ್ನನ್ನು ಸ್ಪರ್ಶಿಸಿದ್ರೆ ನೀನು ಅದಕ್ಕೆ ಸ್ಪಂದಿಸಬೇಕು, ಇಲ್ದಿದ್ರೆ ನಾನು ಸುಮ್ಮನಿರೋದಿಲ್ಲ ಅಂದ ಅಂತ ತಲೆಯನ್ನು ತಗ್ಗಿಸ್ಬಿಡ್ತಾಳೆ. ಮಗಳು ನಾಚ್ಕೊಳ್ತಿದ್ದಾಳೆ ಅಂತ ಅರ್ಥ ಆದರೂ ಆಕೆಗೆ ಅದರ ನಿಜವಾದ ಭಾವನೆ ತಿಳಿಯದಿರೋದು ದುಃಖಕರ ಅಂದ್ಕೊಳ್ತಾ ಕಾತ್ಯಾಯಿನಿಯವರು ಸುವಿಕ್ಷಾಳ ಗಲ್ಲವನ್ನು ಹಿಡಿದು ತಲೆಯನ್ನು ಎತ್ತಿ, ಇಲ್ಲಿ ನೋಡು ಸುವಿಕ್ಷಾ ಅಂತ ತಾಯಿ ಅಂತ ಇದ್ದರೆ, ತಾಯಿ ಕಡೆ ನೋಡಿ ಮುಖವನ್ನು ಪಕ್ಕಕ್ಕೆ ತಿರುಗಿಸ್ತಾ, ಕೇಳಿಸ್ಕೊಂಡೆ ಅಲ್ವೇ ಆತನ ಮಾತುಗಳನ್ನ ಅಂತಾಳೆ ಮುಖವನ್ನು ವಿಚಿತ್ರವಾಗಿ ಇಟ್ಕೊಳ್ತಾ. ಆತನ ಮಾತುಗಳಲ್ಲಿನ ಅರ್ಥ ನನಗೆ ಗೊತ್ತಾಯಿತು. ಆದರೆ ಹೆಂಡತಿಯಾದ ನಿನಗೆ ಮಾತ್ರ ಏನು ತಿಳಿಲೇ ಇಲ್ವಲ್ಲ? ಹೋಗಮ್ಮ, ಇದರಲ್ಲಿ ಕ್ರೂರತೆ ಹೊರತು ಬೇರೆ ಏನೂ ಇಲ್ಲ ಇದರಲ್ಲಿ. ಅಯ್ಯೋ, ನೀನು ಹೀಗೆ ಮುಗ್ಧಳಾಗಿರೋದಕ್ಕೆ ನಾನು ಕೂಡ ಕಾರಣವೇ ಬಿಡು. ಮನೆ ಒಂದೇ ಪಾಠಶಾಲೆಯಾಗಿ ಹೊರ ಜಗತ್ತು ತಿಳಿಯದಿರೋದ್ರಿಂದ ನಿನಗೂ ಏನೂ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗದೆ ಇರೋಕೆ ನಾನೇನು ಮಗುನಾ? ಅಬ್ಬಾ, ಸ್ವಲ್ಪ ನಿಲ್ಲು. ಮೊದಲು ನಾನು ಹೇಳೋದನ್ನು ನೀನು ಕೇಳು. ಸರಿ ಅಂತ ತಲೆಯನ್ನು ಅತ್ತಿತ್ತ ಆಕೆ ತಿರುಗಿಸ್ತಿದ್ರೆ, ಈಗ ಆತ ನಿನ್ನನ್ನು ಮುಟ್ಟಿದ್ರೆ ಸ್ಪಂದಿಸಬೇಕು ಅಂತ ಹೇಳ್ದ. ಅಂದರೆ ಆತ ಪ್ರೀತಿಯಿಂದ ನಿನಗೆ ಹತ್ರ ಆದಾಗ ನೀನು ಇಷ್ಟ ಇಲ್ಲದೆ ಮೈಯನ್ನು ಬಿಗಿದುಕೊಳ್ಳದೆ ತಿರುಗಿ ನೀನು ಕೂಡ ಅಷ್ಟೇ ಪ್ರೀತಿಯಿಂದ ಆತನನ್ನು ಹತ್ರಕ್ಕೆ ತೆಗೆದುಕೊಳ್ಬೇಕಂತ ಹೇಳ್ತಿದ್ದಾನೆ. ಅಂದರೆ ನಿನ್ನಿಂದ ಪ್ರೀತಿಯನ್ನು ಬಯಸ್ತಿದ್ದಾನೆ ಸುವಿಕ್ಷಾ. ಒಮ್ಮೆ ನೀನು ಯೋಚನೆ ಮಾಡು ಅದರ ಬಗ್ಗೆ. ಆಕೆ ಹೇಳಿದ್ನೆಲ್ಲ ಗಾಳಿಗೆ ತೂರಿ, ಅಬ್ಬಬ್ಬಬ್ಬ, ಪ್ರೀತಿನಾ? ಯಾವುದು ಇದೇನಾ ಅಂತ ಬ್ಲೌಸ್ ಸ್ವಲ್ಪ ಪಕ್ಕಕ್ಕೆ ಜರುಗಿಸಿ ಭುಜದ ಮೇಲಿನ ಗುರುತನ್ನು ತೋರಿಸ್ತಾಳೆ ಸುವಿಕ್ಷಾ. ಹಸಿರಾಗಿರೋ ಚರ್ಮದ ಮೇಲೆ ಕಪ್ಪಗಾಗಿರೋ ಗುರುತನ್ನು ನೋಡಿ ಕಾತ್ಯಾಯನವರಿಗೆ ವಿಷಯ ಏನಂತ ಅರ್ಥ ಆಗೋಯ್ತು. ಆದರೂ ಸುವಿಕ್ಷಾ ಏನು ಹೇಳ್ತಾಳೆಂದ ನೋಡೋಣ ಅಂತ ಹಾಗೆ ನಿಂತರೆ, ನೋಡಿದೆಯಲ್ವಾ ಹೇಗೆ ಕಚ್ಚಿದಾನಂತ, ರಾಕ್ಷಸನಂತೆ ಅಂತ ಅಂತಾಳೆ. ಅಯ್ಯೋ, ನಿನಗೆ ಇಂಥವುಗಳ ಬಗ್ಗೆ ಹೇಳದಿರೋದು ನನ್ನದೇ ತಪ್ಪು. ಪಕ್ಕದ ಮನೆಯ ವನಜಾಕ್ಷಿ ಅಕ್ಕ ವಯಸ್ಸಿಗೆ ಬಂದ ಹೆಣ್ಮಕ್ಳಿಗೆ ಇಂಥವುಗಳನ್ನ ಹೇಳಬಾರ್ದು ಅಂದಿದ್ದರಿಂದ ನಾನು ಸುಮ್ಮನಿದ್ದೆ. ಅದಕ್ಕೆ ನೀನು ಹೀಗೆ ಸಣ್ಣ ಮಕ್ಕಳಂತೆ ಆಡ್ತಾ ಇದೆಯಾ ಕಣೆ. ಯಾವ ವಿಷಯದ ಬಗ್ಗೆ ಅಮ್ಮ ಅಂತ ಅಮಾಯಕರಾಗಿ ಸುವಿಕ್ಷಾ ಕೇಳ್ತಿದ್ರೆ, ಸುವಿಕ್ಷಾಳನ್ನು ಹಾಗೆ ನೋಡಿ ಕಾತ್ಯಾಯಿನಿಯವರ ಮನಸ್ಸು ಕಿವಿಚಿದಂತಾಗುತ್ತೆ. ಆಕೆಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಹೇಳಿಕೊಟ್ರು. ಆದರೆ ಗಂಡನ ಜೊತೆ ಹೇಗಿರಬೇಕಂತ ಹೇಳೋ ಸಂದರ್ಭ ಅವಳಿಗೆ ಬರಲೇ ಇಲ್ಲ ಪಾಪ. ಮಗಳ ತಲೆ ಮೇಲೆ ಮುತ್ತಿಟ್ಟು, ಚಿನ್ನ, ಗುಡಿಯಲ್ಲಿ ಇದಕ್ಕಿಂತ ಹೆಚ್ಚು ಹೇಳಬಾರ್ದು. ಸ್ವಲ್ಪ ಮನಸ್ಸಿಟ್ಟು ಕೇಳು. ನಿನ್ನ ದೇಹ ಹಾಗೂ ಮನಸ್ಸಿನ ಮೇಲೆ ಸರ್ವ ಹಕ್ಕುಗಳು ನಿನ್ನ ಗಂಡನಿಗೆ ಮಾತ್ರ ಇರುತ್ತೆ. ಹೆಂಡತಿ ಗಂಡ ಇಬ್ಬರೂ ಬೇರೆ ಅಲ್ಲ.
ಒಂದೇ ಅಂತ ಹೇಳೋದಕ್ಕೆ ವಿವಾಹ ಧರ್ಮಗಳಲ್ಲಿ ಇದನ್ನು ಕೂಡ ಮುಖ್ಯ ಅಂತ ಇಟ್ಟಿದ್ದಾರೆ. ಅಂದರೆ ಹೆಂಡತಿ ಗಂಡ ನಡುವೆ ಏರ್ಪಡುವ ಬಂಧ ಇವುಗಳಿಗೆ ಸಾಕ್ಷಿಯಾಗಿ ಉಳಿಯುತ್ತೆ. ಆದರೆ ಅದು ಇಷ್ಟದಿಂದ ಹತ್ರ ಆಗುವವರಿಗೆ ಸಿಹಿ ನೆನಪುಗಳಾಗಿ ಉಳಿದ್ರೆ, ಇಷ್ಟ ಇಲ್ಲದೆ ಬರೆಸೋರಿಗೆ ಅದು ನರಕ ಆಗಿರುತ್ತೆ. ಅಮ್ಮ ಅಂತ ಅವಳು ಅಂತಿದ್ರೆ ಕೈಯನ್ನು ಅಡ್ಡವಾಗಿಟ್ಟು, ಆದರೆ ಒಂದು ಮಾತು, ನನ್ನ ಮಗಳು ನಾಚಿಕೊಳ್ತಾ ತನ್ನ ಗಂಡನ ಮುಂದೆ ತಿರುಗಬೇಕೇ ಹೊರತು ಅಂತ ನರಕವನ್ನು ಅನುಭವಿಸ್ತಾ ನೊಂದರೆ ಮಾತ್ರ ನಾನು ಬದುಕಲಾರೆ ಅಂತ ಅವರು ಕಣ್ಣೀರನ್ನು ಹಾಕ್ತಾರೆ. ತಾಯಿಯ ಕಣ್ಣಲ್ಲಿ ನೀರನ್ನು ನೋಡಿದ ತಕ್ಷಣ ಆಕೆ ಆತಂಕದಿಂದ, ಅಮ್ಮ ನೀನತ್ರ ನನಗೆ ನೋಡೋಕ್ಕಾಗಲ್ಲ, ಇಲ್ಲಿ ನೋಡು ಅಂತ ಅವಳ ಕಣ್ಣೀರನ್ನು ಒರೆಸಿ ಆಣೆ ಮಾಡ್ತಿದ್ದೀನಿ ಅಮ್ಮ, ನಾನು ನೊಂದ್ಕೊಳ್ಳೋ ಪರಿಸ್ಥಿತಿ ತಂದುಕೊಳ್ಳೋದಿಲ್ಲ. ಹಾಗಂತ ಮಾತ್ರಕ್ಕೆ ತಕ್ಷಣ ಹತ್ರನೂ ಆಗೋದಿಲ್ಲ. ನನಗೆ ಮೊದಲು ಆತನ ಮೇಲೆ ಇಷ್ಟ ಹುಟ್ಟಬೇಕು. ಆ ಸಮಯಕ್ಕಾಗಿ ಕಾಯೋದನ್ನು ಬಿಟ್ಟು ಬೇರೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ತಾಯಿಯ ಕೈಯನ್ನು ಹಿಡಿತಾಳೆ ಸುಭಿಕ್ಷಾ. ಕಾತ್ಯಾಯಿನಿಯವರು ಮಗಳ ತಲೆಯನ್ನು ನೇವರಿಸ್ತಾ, ಹೆಂಡತಿ ಗಂಡನ ನಡುವೆ ಪ್ರೀತಿ ಹುಟ್ಟೋದಕ್ಕೆ ಒಂದು ಕ್ಷಣ ಸಾಕು ಸುಭಿಕ್ಷಾ. ಆದರೆ ಆ ಕ್ಷಣಗಳು ಬರಬೇಕಂದ್ರೆ ನೀನು ಆಗಾಗ ಆತನನ್ನು ಬೈದುಕೊಳ್ಳದೆ ಮೊದಲು ಆತನ ಮಾತುಗಳಿಗೆ ಮತ್ತು ಕೆಲಸಗಳಿಗಿರೋ ವ್ಯತ್ಯಾಸ ಏನು ಅಂತ ತಿಳ್ಕೊ ಅಂತ ವಾತ್ಸಲ್ಯದಿಂದ ಹೇಳ್ತಾರೆ. ಸರಿ ಅಮ್ಮ, ನೀನು ಹೇಳ್ದಂತೆ ಮಾಡ್ತೀನಿ ಅಂತ ಬುದ್ಧಿವಂತೆಯಂತೆ ಆಕೆ ಹೇಳ್ತಾ ಇದ್ರೆ, ನನ್ನ ಸುಭಿಕ್ಷ ಚಿನ್ನ ಅಂತ ಹರ್ಷಗೊಂಡು ದೃಷ್ಟಿ ತೆಗೆದು, ಸರಿ ಬಾ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಎದ್ದು ನಿಲ್ತಾರೆ. ಸುಭಿಕ್ಷಾ ಕೂಡ ಎದ್ದು ತಾಯಿಯೊಂದಿಗೆ ಗುಡಿಯೊಳಗೆ ಹೋಗಿ ಅಮ್ಮನವರ ದರ್ಶನ ಮಾಡಿಕೊಂಡು ಗಟ್ಟಿಯಾಗಿ ಹರಕೆಗಳನ್ನ ಹೊತ್ತು ಮತ್ತೆ ಮರದ ಬಳಿಗೆ ಬರ್ತಾಳೆ. ಸುಭಿಕ್ಷಾ, ಈ ಮರಕ್ಕೆ ಎಲ್ಲರೂ ಮುಡುಪುಗಳನ್ನ ಕಟ್ತಿದ್ದಾರಲ್ವಾ, ಈಗ ಆತ ಬಂದಿದ್ರೆ ಚೆನ್ನಾಗಿತ್ತು, ಇಬ್ಬರ ಹೆಸರಲ್ಲಿ ಮುಡುಪು ಕಟ್ಟಿಸ್ತಿದ್ದೆ ಅಂತ ಅಂತಿದ್ರೆ, ಸುಭಿಕ್ಷಾ ಕೂಡ ತಲೆ ಎತ್ತಿ ಮರದ ಕೊಂಬೆಗಳಿಗಿರುವಂಥ ಮುಡುಪುಗಳನ್ನ ನೋಡಿ, ಈಗ ಯಾಕೆ ಬಿಡಮ್ಮ, ನನಗಾಗಿ ತಂದಿರೋ ಪುಳಿಯೋಗರೆ ಕೊಡು, ಆಗಲೇ ತುಂಬ ಸಮಯ ಆಯಿತು, ಮತ್ತು ಅಪ್ಪನವ್ರು ಬರ್ತಾರೆ ಅಂತ ಅಂತಾಳೆ. ಓ ಮರ್ತೋದೆ, ನಿಲ್ಲು ಅಂತ ಗಬಗಬನೆ ತನ್ನ ಬ್ಯಾಗ್ನಲ್ಲಿದ್ದ ಡಬ್ಬವನ್ನು ಹೊರತೆಗಿತಾಳೆ. ಮುಚ್ಚಳ ತೆರೆದ ತಕ್ಷಣ ಒಳ್ಳೆ ವಾಸನೆ ಬರುತ್ತೆ. ಪುಳಿಯೋಗರೆಯ ವಾಸನೆಯನ್ನು ಆಸ್ವಾದಿಸ್ತಾ, ಅಮ್ಮ ನಿನ್ನ ಕೈ ಅಡುಗೆ ತಿಂದು 1 ವಾರ ಆಯಿತು, ನೀನು ಮಾಡಿದಂತೆ ಯಾರೂ ಮಾಡೋದಿಲ್ಲ, ಅಲ್ಲಿ ತಿನ್ನಲು 10 ಬಗೆ ಪದಾರ್ಥಗಳಿದ್ರು ಬಾಯಿಗೆ ಯಾವುದೂ ಒಪ್ತಿಲ್ಲ ಅಂತ ಬೇಸರದಿಂದ ಹೇಳ್ತಾಳೆ. ಸರಿ ಬಿಡು, ವಾರಕ್ಕೊಮ್ಮೆ ನಿನಗಿಷ್ಟ ಆದದನ್ನು ಮಾಡಿಕೊಂಡು ಇಲ್ಲೇ ತೊಗೊಂಬರ್ಬಿಡ್ತೀನಿ, ಮೊದಲು ತಿನ್ನು ಅಂತ ತುತ್ತನ್ನು ಬಾಯಿ ಬಳಿ ಇಡ್ತಿದ್ದಂತೆ ಸುಭಿಕ್ಷಾ ಬಾಯಿ ತೆರೆಯೋ ಮುನ್ನಾನೇ ಆಕೆ ಕೈಯನ್ನು ಹಿಡಿದು ಪಕ್ಕಕ್ಕೆ ಎಳ್ಕೊಳ್ತಾನೆ ಯಾರೋ. ಅಚಾನಕ್ಕಾಗಿ ಹಾಗೆ ಎಳೆಯೋದ್ರಿಂದ ಸುಭಿಕ್ಷಾಗಿ ಎದೆ ಬಡಿತ ಹೆಚ್ಚಾಗಿ ತಲೆ ತಿರುಗಿಸಿ ನೋಡ್ತಾಳೆ. ಮುಖಕ್ಕೆ ಮುಖವಾಡ ಧರಿಸ್ಕೊಂಡು ನೋಟದಿಂದಲೇ ಕೊಲ್ಲುವಂತಿರೋ ಆ ದೃಷ್ಟಿಯನ್ನು ನೋಡಿ ತಕ್ಷಣವೇ ಗುರುತು ಹಿಡಿದು ಭಯದಿಂದ ನೋಡ್ತಾ ಇದ್ರೆ, ಕಾತ್ಯಾಯಿನಿಯವರು ಮಾತ್ರ ತುಂಬಾ ಕೋಪದಿಂದ, ಏ ಯಾರಪ್ಪ ಹುಡುಗ ನೀನು, ನಮ್ಮ ಮಗಳನ್ನು ತಿನ್ನೋದಕ್ಕೆ ಬಿಡದಂತೆ ಮಾಡಿಬಿಟ್ಟಿಯಲ್ಲ ಅಂತ ಅಂತಾರೆ. ಹಯಗ್ರೀವ್ ಮಾತ್ರ ತನ್ನ ಅತ್ತೆ ಕಡೆ ದೃಷ್ಟಿ ತಿರುಗಿಸ್ದೆ ಸುಭಿಕ್ಷಾಳನ್ನ ಕೋಪದಿಂದ ನೋಡಿ ಕೈ ಹಿಡಿದು ಕರ್ಕೊಂಡು ಹೋಗೋದಕ್ಕೆ ಮುಂದಾಗ್ತಾನೆ. ಆಕೆ ಕರೆದ ಕರೆಗೆ ತಲೆಯನ್ನು ಹಿಂದಕ್ಕೆ ತಿರುಗಿಸಿ ನೋಡ್ತಿದ್ದಂತೆ ಅಷ್ಟರಲ್ಲೇ ಸುಭಿಕ್ಷಾಳ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ. ಅಸಹನೆಯಿಂದ ಕೈಯನ್ನು ಬಿಟ್ಟು 10 ನಿಮಿಷಗಳ ಸಮಯ ಕೊಡ್ತಿದ್ದೀನಿ ಅಂತ ಹೇಳಿ ಆತ ಹೋಗ್ತಾ ಇದ್ರೆ, ಅಷ್ಟರಲ್ಲೇ ಬಂದದ್ದು ಗಂಡಾನೇ ಅಂತ ಅರ್ಥ ಆಗಿ ಸ್ವಲ್ಪ ಭಯದಿಂದಲೇ 1 ನಿಮಿಷ ಅಂತಾರೆ ಕಾತ್ಯಾಯಿನಿಯವರು. ಆಕೆ ಬಾಯಿಂದ ಆ ಕರೆ ಕೇಳ್ತಿದ್ದಂತೆ ಅತ್ತೆ ಕಡೆ ಏನು ಅನ್ನುವಂತೆ ನೋಡ್ತಾನೆ. ಆಕೆ ಭಯಪಡತ್ಲೆ, ಅದು ಹೇಗಾದರೂ ಬಂದಿದ್ದೀರಲ್ವಾ, ನೀವು ಮಗಳೊಂದಿಗೆ ಮುಡುಪು ಕಟ್ಟಿದ್ರೆ ಒಳ್ಳೆಯದು ಅಂತ ಆಕೆ ಅಂತಿದ್ರೆ, ಆಕೆಯನ್ನು ನೇರವಾಗಿ ನೋಡ್ತಾ, ಆಸಕ್ತಿ ಇಲ್ಲ
ಅಂತ ಗಂಭೀರವಾಗಿ ಹೇಳಿ ಹೊರಡೋದಕ್ಕೆ ಹೋಗ್ತಾನೆ. ದಿಗ್ಭ್ರಮೆಗೊಂಡ ತಾಯಿ ಮುಖವನ್ನು ನೋಡಿ ಹಯಗ್ರೀವನ ಕೈ ಹಿಡಿದು ತಡೆದು, ಅಮ್ಮ ನೀನು ಹೋಗಿ ಮುಡುಪು ಖರೀದಿಸಿ ತಗೊಂಡ್ಬಾ, ಆತ ಕಟ್ತಾರೆ ಅಂತಾಳೆ ಸುಭಿಕ್ಷಾ ಸ್ವಲ್ಪ ಕೋಪದಿಂದ. ಸರಿ ಅಂತ ಕಾತ್ಯಾಯಿನಿಯವರು ಗಬಗಬನೆ ಮುಡುಪು ತರೋದಕ್ಕೆ ಹೊರಗೆ ಹೋದರೆ ಹಯಗ್ರೀವ್ ಬಲವಾಗಿ ತನ್ನ ಕೈಯನ್ನು ಹಿಂದಕ್ಕೆ ಎಳ್ಕೊಂಡು ಸುಭಿಕ್ಷಾಳ ಕೈಯನ್ನು ಹಿಡಿದು ಗಟ್ಟಿಯಾಗಿ ಸಿಗ್ತಾ, ಏನು ನನಗೆ ಆರ್ಡರ್ ಮಾಡ್ತಿದ್ಯಾ ಅಂತ ಗಡಸು ಧ್ವನಿಯಲ್ಲಿ ಹೇಳ್ತಾ ಕೋಪವನ್ನು ಸಂಪೂರ್ಣವಾಗಿ ಆಕೆ ಕೈ ಮೇಲೆ ತೋರಿಸ್ಬಿಡ್ತಾನೆ. ಅಮ್ಮಮ್ಮ, ಇವನು ಅನ್ನ ತಿಂತಾನೋ ಅಥವಾ ಹೊಟ್ಟೆಗೇನಾದರೂ ಕಲ್ಲು ತಿಂತಾನಾ, ಇಷ್ಟು ಗಟ್ಟಿಯಾಗಿ ಸಿಗ್ತಿದ್ದಾನಲ್ಲ ಅಂತ ಒಳಗೊಳಗೆ ಜೋರಾಗಿ ಅಳ್ತಾ ಹೊರಗೆ ಮಾತ್ರ ಹರಿದು ಬರ್ತಿದ್ದ ಕಣ್ಣೀರನ್ನು ಒರೆಸ್ಕೊಳ್ತಾ, ದಯವಿಟ್ಟು ನನ್ನಮ್ಮ ನೊಂದ್ಕೊಂಡ್ಬಿಡ್ತಾಳೆ ಅಂತ ಹಾಗಂದೆ, ಆಕೆ ಹೇಳಿದ ಕೂಡ ನಮ್ಮ ಒಳ್ಳೇದಕ್ಕೆ ತಾನೇ ಅಂತ ಕಷ್ಟಪಟ್ಟು ಅಳುವನ್ನು ನುಂಗಿಕೊಂಡು ಆಕೆ ಹೇಳ್ತಾ ಇದ್ದರೆ ವಿರಸದಿಂದ ಕೈಯನ್ನು ಬಿಟ್ಟು ದವಡೆ ಬಿಗಿದು ಹತ್ರ ಕೊಂದು ಬಿಡ್ತೀನಿ, ಆದರೂ ನಿನ್ನನ್ನು ಹೊರಗೆ ಹೋಗೋದು ಕೇಳಿದವ್ರು ಯಾರು ಅಂತ ಮುಖದ ಹತ್ರಕ್ಕೆ ಬಂದು, ನೀನು ಮಾಡಿದ ಕೆಲಸಕ್ಕೆ ಇಂದು ನಿನ್ನನ್ನು ಯಾರು ನನ್ನಿಂದ ಕಾಪಾಡುತ್ತಾರೆ ಅಂತ ನೋಡೇ ಬಿಡ್ತೀನಿ, ಯಾರೂ ನನ್ನಿಂದ ಕಾಪಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಗಂಭೀರವಾಗಿ ಹೇಳ್ತಾ ಬರ್ತಿರೋ ಅತ್ತೆಯನ್ನು ನೋಡಿ ಕೋಪವನ್ನು ಅಡಗಿಸಿಟ್ಕೊಳ್ತಾನೆ. ಹಯಗ್ರೀವನ ಮಾತಿಗೆ ಬೆನ್ನು ಮೂಳೆಯಲ್ಲಿ ನಡುಕ ಹುಡ್ತಿದ್ರೆ ಭಯದಿಂದ ಗಂಡರನ್ನು ಮತ್ತು ಸಂತೋಷವಾಗಿ ಬರ್ತಿರೋ ತಾಯಿಯನ್ನು ಸರದಿಯಲ್ಲಿ ನೋಡ್ತಾ ತಾಯಿಗಾಗಿ ಎಂಥ ನೋವನ್ನಾದರೂ ಸಹಿಸ್ಕೊಳ್ಬೇಕಂತ ಆಕೆ ನಿರ್ಧರಿಸಿ ಕಣ್ಣುಗಳನ್ನ ಒರೆಸ್ಕೊಂಡು ಮುಖವನ್ನು ಸಾಮಾನ್ಯ ಸ್ಥಿತಿಗೆ ತಗೊಂಡು ಬರ್ತಾಳೆ. ಸುಭಿಕ್ಷಾ ತಗೋ, ಆತನ ಕೈಯನ್ನು ಹಿಡಿದು ಅಮ್ಮನವ್ರನ್ನ ನಿಷ್ಠೆಯಿಂದ ಬೇಡ್ಕೋ, ಮುಂದಿನ ದಿನಗಳಲ್ಲಿ ಗಂಡು ಮಗುವ ಅಥವಾ ಹೆಣ್ಣು ಮಗುವ ಹುಟ್ಟಲಿ ಅಂತ ಮುಡುಪು ಕಟ್ಟು ಅಂತ ಅದನ್ನು ಸುಭಿಕ್ಷಾಗೆ ನೀಡ್ತಾರೆ ಆಕೆ ಅಮ್ಮ ಕಾತ್ಯಾಯಿನಿ. ಸುಭಿಕ್ಷಾಗೆ ಕೈ ನೋವಾಗ್ತಿದ್ರು ಕಷ್ಟಪಟ್ಟು ಅದನ್ನು ಸಹಿಸ್ಕೊಳ್ತಾ ಮುಡಿಪನ್ನು ಹಯಗ್ರೀವನ ಮುಂಭಾಗಕ್ಕೆ ಆಕೆ ಹಿಡಿದ್ರೆ ಮುಡಿಪನ್ನು ತೆಗೆದುಕೊಂಡು ಸುಭಿಕ್ಷಾ ಕಡೆ ಒಮ್ಮೆ ನೋಡಿ ಮುಂಭಾಗಕ್ಕೆ ಹೋದರೆ ಹಿಂದೆ ಸುಭಿಕ್ಷಾ ಕೂಡ ಹೋಗಿ ಮೆಟ್ಟಿಲುಗಳನ್ನ ಹತ್ತುತ್ತಾಳೆ. ಕೊಂಬೆಯನ್ನು ಕೆಳಗಿಳಿದು ಸುಭಿಕ್ಷಾಳೊಂದಿಗೆ ಮುಡುಪನ್ನು ಕಟ್ತಾ ಸುಭಿಕ್ಷಾ ಕಣ್ಣುಗಳಲ್ಲಿ ನೋಡ್ತಾ, ಗಟ್ಟಿಯಾಗಿ ಬೇಡ್ಕೋ, ಮುಂದಿನ ವರ್ಷಕ್ಕೆ ಮಗು ಬರಬೇಕಂತ ಅಂತಾನೆ. ಆ ಮಾತಿಗೆ ಸುಭಿಕ್ಷಾ ಕಣ್ಣುಗಳನ್ನ ಕೆಳಗಿಳಿಸಿ ಮೌನವಾಗಿ ಉಳಿದುಬಿಟ್ಟಾಗ ಮುಡುಪನ್ನು ಕಟ್ಟಿ ಕೆಳಗಿಳಿದು ಬರ್ತೀನಿ ಅತ್ತೆಯವರೇ ಅಂತ ಕಾತ್ಯಾಯಿನಿಯವರಿಗೆ ಹೇಳಿ ಕೇವಲ 10 ನಿಮಿಷಗಳು ಅಂತ ಮತ್ತೊಮ್ಮೆ ಸುಭಿಕ್ಷಾಗೆ ನೆನಪಿಸಿ ಹೊರಗಡೆ ಹೊರಟೋಗ್ತಾನೆ. ಕೈಯನ್ನು ಸಣ್ಣದಾಗಿ ಉಚ್ಕೊಳ್ತಾ, ಅಮ್ಮ ನೀನು ತಿನ್ನಿಸು ಅಂತ ಬಾಯಿ ತೆರಿತಾ ಇದ್ದಂತೆ ಕಾತ್ಯಾಯಿನಿಯವರು ಪುಳಿಯೋಗರೆಯನ್ನು ತಿನ್ನಿಸ್ತಾ, ಸುಭಿಕ್ಷಾ ಆತ ಕನಿಷ್ಠ ಮುಖನೂ ಕೂಡ ತೋರಿಸಿಲ್ವಲ್ಲಮ್ಮ ಅಂತ ನೊಂದ್ಕೊಂಡು ಕೇಳ್ತಾರೆ. ಅವನು ಈಗಲೂ ಕೂಡ ಮಾಸ್ಕ್ ಹಾಕ್ಕೊಂಡು ಬಂದಿರೋದಕ್ಕೆ. ಅಮ್ಮ, ಆತ ಮುಖ್ಯಮಂತ್ರಿಗಳ ಮಗ, ಇಲ್ಲಿ ಯಾರಾದರೂ ಆತನನ್ನು ಗುರುತಿಸ್ಬಿಟ್ರೆ ಬಹಳ ಸಮಸ್ಯೆ ಆಗ್ಬಿಡುತ್ತಮ್ಮ, ಅದಕ್ಕೆ ಹೀಗೆ ಹೊರಗೆ ಬಂದಾಗ ಮುಖಕ್ಕೆ ಮಾಸ್ಕನ್ನು ಧರಿಸ್ತಾರೆ. ಆದರೂ ನೀನೇನು ಬೇಸರ ಪಟ್ಕೋಬೇಡಮ್ಮ, ಮತ್ತೊಮ್ಮೆ ಮುಖ ಪರಿಚಯ ಮಾಡಿಸ್ತೀನಿ, ಸರಿನಾ? ಹಾಂ ಸರಿ. ಹೌದು, ಅದೇನು 10 ಅಂದ್ರಲ್ಲ, ಏನದು? ಅದಾ, ನನ್ನ 10 ನಿಮಿಷಗಳಲ್ಲಿ ಕಾರಿನ ಬಳಿಗೆ ಬಂದುಬಿಡು ಅಂತ ಹೇಳಿದ್ರು. ಎಲ್ಲಿಗೋ ಹೋಗಬೇಕಂತೆ ಅವರು. ಹೌದಾ, ಹಾಗಾದರೆ ಬೇಗ ತಿನ್ನು ಅಂತ ಗಬಗಬನೆ ತಿನ್ನಿಸ್ತಾ ಇದ್ದರೆ ಸುಭಿಕ್ಷಾ ಕೂಡ ವೇಗವಾಗಿ ತಿಂದು, ಅಮ್ಮ ನೀನು ಜೋಪಾನವಾಗಿ ಹೋಗು, ನಾಳೆ ಫೋನ್ ಮಾಡ್ತೀನಿ ಅಂತಾಳೆ. ಸರಿ ಚಿನ್ನ, ಹೇಳಿದ್ನಲ್ಲ, ಜಾಗರೂಕತೆಯಿಂದ ನೆನಪಿನಲ್ಲಿಟ್ಕೊಂಡು ಆತನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು ಅಂತ ಸುಭಿಕ್ಷಾಳೊಂದಿಗೆ ಹೊರಗೆ ಬರ್ತಿದ್ದಂತೆ ದೂರದಲ್ಲಿ ದೊಡ್ಡ ಕಾರುಗಳು ನೋಡಿ, ಅವು ನಿಮ್ಮವೇನಾ ಅಂತ ಕೇಳ್ತಾರೆ. ಅಲ್ಲ, ಆತನವು ಅಂತ ಒತ್ತು ಹೇಳಿ ಆಟೋವನ್ನು ಕರೀತಾ ಇದ್ದಂತೆ ಅದು ಬಂದು ಮುಂದೆ ನಿಂತ್ಕೊಡುತ್ತೆ. ಅಬ್ಬಾ, ಸುಮ್ಮನೆ ಅನ್ನಬಾರ್ದೆ
ಅಂತಿರೋ ತಾಯಿಯೊಂದಿಗೆ ನೀನು ಹೇಗೆ ಕೇಳಿದ್ರೂ ನಾನು ಹೇಳಿದ್ದೆ ಸರಿ ಬಿಡು, ಜೋಪಾನವಾಗಿ ಹೋಗು ಅಂತ ತನ್ನ ತಾಯಿಯನ್ನು ಆಟೋ ಹಚ್ಚಿ ಕಷ್ಟಪಟ್ಟು ಆಕೆಗೆ ವಿದಾಯವನ್ನು ಹೇಳ್ತಾಳೆ. ಕಾತ್ಯಾಯನಿಯವರು ಕೂಡ ನೊಂದ್ಕೊಂಡು ಬರ್ತೀನಿ ಮಗಳೇ ಅಂತ ಹೇಳಿ ಹೋದ ತಕ್ಷಣ ಓಡೋಡ್ದ ಕಾರನ ಬಳಿಗೆ ಬಂದು ನಿಂತು ಕಿಟಕಿ ಮೇಲೆ ತಟ್ತಾಳೆ. ಹಯಗ್ರೀವ್ ಬಾಗಿಲನ್ನು ತೆರೀತಾ ಇದ್ದಂತೆ ಹತ್ತಿ ಪಕ್ಕದಲ್ಲಿ ಕೂತು ಬಾಗಿಲನ್ನು ಮುಚ್ಚುತ್ತಿದ್ರೆ ಸುಬ್ಬು ಅಂತ ಕರೀತಾನೆ. ಕರೆದಿದ್ದ ತಕ್ಷಣ ಸುಬ್ಬು ಒಳಗಡೆ ಬಂದು ಬಾಗಿಲು ಮುಚ್ಚಿ ಚಾಲಕನ ಸೀಟ್ನಲ್ಲಿ ಕೂತು ಕಾರನ್ನು ಡ್ರೈವ್ ಮಾಡೋದಕ್ಕೆ ಶುರು ಮಾಡ್ತಾನೆ ಆತ. ದಾರಿಯುದ್ದಕ್ಕೂ ಆತ ಒಂದೇ ಒಂದು ಮಾತು ಕೂಡ ಆಡದೇ ಇರೋದ್ರಿಂದ ಮನೆಗೆ ಹೋದ ಮೇಲೆ ಯಪ್ಪ ಯಾವ ಮಟ್ಟದಲ್ಲಿ ಹೊಡಿತಾನೋ ಏನೋ ಅಂತ ತುಂಬಾ ಭಯದಿಂದ ಡೋರ್ ಬಾಗಿಲಿಗೆ ಅಂಟಿಕೊಂಡು ಕೂತ್ಕೊಂಡು ಬಿಟ್ಟಿರ್ತಾಳೆ. ಪಾಪ ಹಾಗೆ ನಡುಕ್ತಾ ಗಂಡನನ್ನು ನೋಡ್ತಾ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಮನಸ್ಸಿನಲ್ಲೇ, ಏನು ಮಾಡಬಾರ್ದಪ್ಪ ಮನೆಗೆ ಹೋದ್ಮೇಲೆ ಅಂತ. ಪಾಪ ಹುಡುಗಿ ಸಿಕ್ಕಾಪಟ್ಟೆ ಭಯದಿಂದ ನಡುಕ್ತಿದ್ದಾಳೆ. ಸರಿಯಾಗಿ ಅರ್ಧ ಗಂಟೆಗೆ ಕಾರು ಅರಮನೆಯ ಮುಂದೆ ಬಂದು ನಿಲ್ಲತ್ತೆ. ಸುಬ್ಬು ಬಾಗಿಲು ತೆರೀತಿದ್ದಂತೆ ಸುಭಿಕ್ಷಾಳ ಕೈ ಹಿಡಿದು ದೊಡ್ಡ ದೊಡ್ಡ ಹೆಜ್ಜೆಗಳನ್ನಿಡ್ತಾ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಆ ಹಿಡಿತದಲ್ಲಿ ಆತನ ಕೋಪ ಅವಳಿಗೆ ಅರ್ಥ ಆಗ್ತಾ ಇರಲು ಗಡಗಡಗಡ ಅಂತ ನಡುಕ್ತಾ ಹಯಗ್ರೀವನ ಹಿಂದೆ ಆಕೆ ಹೋಗ್ತಾ ಇದ್ದಂತೆ ಸಭಾಂಗಣದಲ್ಲಿ ಕೂತಿದ್ದಂತಹ ಅಮ್ಮಮ್ಮ ಬೆಳಗ್ಗೆಯಿಂದ ಎಲ್ಲಿಗೋ ಹೋದವರಂತೆ ಕಾಣ್ತಿದ್ದೆ ಅಂತ ದೀರ್ಘವಾಗಿ ಎಳಿತಾ ಹಯಗ್ರೀವನ ದೃಷ್ಟಿ ಕಂಡು ಮೌನವಾಗಿಬಿಡ್ತಾಳೆ ಆಕೆ. ಹಯಗ್ರೀವ್, ಸುಭಿಕ್ಷಾ ಕೂಡ ಬಂದಿದ್ದಾಳಲ್ವೇ, ಬಾ ತಿಂಡಿ ತಿನ್ನುವೆ ಅಂತೆ ಅಂತ ಗಾಯತ್ರಿ ಅವರು ಕೇಳ್ತಾ ಇದ್ರು. ಇಲ್ಲಮ್ಮ ನನಗಸ್ವಿಲ್ಲ ಅಂತ ಸುಭಿಕ್ಷಾಳನ್ನು ಕರ್ಕೊಂಡು ಮೆಟ್ಟಿಲುಗಳನ್ನ ಹತ್ತಿ ಆತ ಹೋಗ್ಬಿಡ್ತಾನೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಿ. ಥ್ಯಾಂಕ್ ಯು.